ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಮ್ಮ ಮಮ್ಮಿ ಕಾಲೇಜಿಗೆ ಹೋಗ್ತಾರಲ್ಲ ಡೈಲಿ, ಅಲ್ಲಿ ವೀಡಿಯೋ ಮಾಡ್ಕೊಂಬಂದಿದ್ದಾರೆ. ನಮ್ಮ ಮಮ್ಮಿ ಡೈಲಿ ವ್ಯಾಲ್ಯೂಯೇಷನ್ಗೆ ಹೋಗ್ತಾರೆ. ಯಾವ ಕಾಲೇಜು ಅಂದರೆ ದಾವಣಗೆರೆ ಯೂನಿವರ್ಸಿಟಿಗೆ ಹೋಗ್ತಾರೆ. ಅಲ್ಲಿ ವೀಡಿಯೋ ಮಾಡ್ಕೊಂಬಂದಿದ್ದಾರೆ. ಅವ್ರದ್ದು ಯೂನಿವರ್ಸಿಟಿ ಎಷ್ಟು ದೊಡ್ಡದಾಗಿದೆ ನೋಡಿ, ಅದು ಒಂದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಯಾವ ರೀತಿ ಕಾಣ್ತಿದ್ದಾರೆ ಕಮೆಂಟಲ್ಲಿ ಹಾಕಿ. ಎಷ್ಟು ದೊಡ್ಡ ಫೀಲ್ಡ್ ನೋಡಿ ಫ್ರೆಂಡ್ಸ್, ತುಂಬ ಇಂಪ್ರೂವ್ ಮಾಡಿದ್ದಾರೆ. ಇದೇ ನಮ್ಮ ಮಮ್ಮಿ ಡೈಲಿ ಹೋಗೋ ಯೂನಿವರ್ಸಿಟಿ ಕಾಲೇಜು. ಇದು ದಾವಣಗೆರೆ ಯೂನಿವರ್ಸಿಟಿ ಬಿಲ್ಡಿಂಗು. ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಎಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಈ ಕಾಲೇಜ್ ಬಂದ್ಬಿಟ್ಟು ದಾವಣಗೆರೆಯಲ್ಲಿದೆ. ದಾವಣಗೆರೆ ಎಂಟ್ರೆನ್ಸಲ್ಲಿ ಬರ್ತಿದ್ದಂಕನೇ ನಿಮಗೆ ಕಾಣುತ್ತೆ. ಇದೇ ದಾವಣಗೆರೆ ಯೂನಿವರ್ಸಿಟಿ ಅಂತ ಕರೀತಾರೆ ಎಲ್ಲರೂ. ತುಂಬ ಫೇಮಸ್ ಆಗಿದೆ ಇದು. ಈ ಕಾಲೇಜ್ ಬಂದ್ಬಿಟ್ಟು ದಾವಣಗೆರೆ ಸಿಟಿಯಿಂದ ಹೊರಗಡೆ ಇದೆ, ಸಿಟಿ ಒಳಗಡೆ ಇಲ್ಲ. ಇದು ನೋಡಿದ್ರಲ್ಲ ನಮ್ಮ ಮಮ್ಮಿ ಕಾಲೇಜ್ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ನಾನು ಒಂದ್ಸಲ ಹೋಗಿದ್ದೆ. ಹಾಗೆ ಇಲ್ಲಿ ನಮ್ಮ ಮಮ್ಮಿ ಎಲ್ಲಿಂದ ನಡ್ಕೊಂಬರ್ತಾರೆ ಅಂದರೆ, ಅಲ್ಲಿ ಬಸ್ಸಸ್ ನಿಲ್ಲಿಸುತ್ತೆ ಫುಲ್ಲು ಎಂಟ್ರೆನ್ಸ್ ಹತ್ರ, ಅಲ್ಲಿಂದ ಕಾಲೇಜ್ ಒಳಗೆ ನಡ್ಕೊಂಬರ್ತಾರೆ. ಹಾಗೆ ಇವತ್ತು ಸಾಯಂಕಾಲ ಶಾವಿಗೆನ ಶಾವಿಗೆ ಅಂತಾರಲ್ಲ, ಅದನ್ನು ವರ್ಮಿಸಲ್ಲಿ ಶಾವಿಗೆ ಥರ ಮುರಿಬೇಕಿತ್ತು. ಹಾಗಾಗಿ ನಾನು ಮತ್ತು ನಮ್ಮ ಪಪ್ಪ ಕೂತ್ಕೊಂಡು ಮುರಿತಾ ಇದ್ದೀವಿ ನೋಡಿ. ಎಷ್ಟು ಚೆನ್ನಾಗಿ ಇತ್ತು ಅಂದರೆ ಶಾವಿಗೆ ತುಂಬ ಚೆನ್ನಾಗಿತ್ತು. ಹಿಟ್ ಥರ ಇರಲಿಲ್ಲ. ವರ್ಮಿಸಲ್ಲಿ ಶಾವಿಗೆ ಥರ ಮಾಡಬೇಕು ಅಂದರೆ ಅದನ್ನು ಮುರಿಬೇಕು, ಚೆನ್ನಾಗಿ ಮುರಿಬೇಕು. ನೋಡಿ ಯಾವ ರೀತಿ ಮುರಿತಾ ಇದ್ದೀವಿ ಅಂತ. ಹಾಯ್ ಫ್ರೆಂಡ್ಸ್, ಇಷ್ಟೊತ್ತರೆಗೂ ವಾಯ್ಸ್ ಓವರ್ ಕೊಟ್ಟಿದ್ದು ನಮ್ಮ ಚೋಟು ಹಿಮಾ. ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ಲು. ಪುಟ ಜಸ್ಟ್ ಒಂದು ವಾಯ್ಸ್ ಓವರ್ ಕೊಡು ನೋಡೋಣ, ಯಾವ ರೀತಿ ಕೊಡ್ತೀಯ ಈ ವಿಡಿಯೋಗೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಸಂಡೇ ಮನೇಲಿ ಇದ್ರಲ್ವ, ಹಾಗಾಗಿ ಶಿ ಜಸ್ಟ್ ರೈಟ್ ಫ್ರೆಂಡ್ಸ್. ನಿಮ್ಗೇನಾದರೂ ತುಂಬ ಒಂದನ್ನೇ ರಿಪೀಟೆಡಾಗಿ ಹೇಳಿದ್ದಾಳೆ ಅಂದರೆ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ. ನನಗೂ ಅನಿಸ್ತು ಕೆಲವೊಂದು ಸೆಂಟೆನ್ಸ್ನ ಜಸ್ಟ್ ರಿಪೀಟೆಡಾಗಿ ಹೇಳಿದ್ದಾಳೆ ಅಂತ, ಬಟ್ ಇಟ್ಸ್ ಓಕೆ, ಲೆಟ್ ಇಟ್ ಬಿ. ಬೇಜಾರಾಗುತ್ತೆ ಅವಳಿಗೆ ಅಂದ್ಬಿಟ್ಟು ನಾನು ಯಾವುದನ್ನು ಡಿಲೀಟ್ ಮಾಡಿಲ್ಲ. ಐ ಹೋಪ್ ಯು ಎಂಜಾಯ್ ಅವರ್ ವಾಯ್ಸ್ ಓವರ್. ನೋಡಿ ಎಷ್ಟು ಚಿಕ್ಕ ವಾಯ್ಸಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ದಾವಣಗೆರೆಯಿಂದ ಶಾವಿಗೆ ಗೊತ್ತಿರುತ್ತೆ ನಿಮಗೆ. ಇದು ಈ ಥರ ಕಟ್ಟಲ್ಲಿ ಸಿಗುತ್ತೆ. ಅದನ್ನು ನಾನು ಸ್ವಲ್ಪ ಪುಡಿ ಮಾಡೋಕ್ಕೆ ಹೇಳಿದ್ದೆ. ಇಬ್ಬರು ಆರಾಮಾಗಿ ಕೂತಿದ್ರಲ್ವ, ಸ್ವಲ್ಪ ಪುಡಿ ಮಾಡಿಕೊಡಿ, ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ. ಆ್ಯಕ್ಚುಲಿ ಫ್ರೆಂಡ್ಸ್, ಇದು ಸಾಟರ್ಡೆ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ಶಾವಿಗೆ ಒಗ್ಗರಣೆ ಅಂತ. ಅದನ್ನು ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ. ಇದನ್ನು ನಾವು ನೀರಲ್ಲಿ ಸ್ವಲ್ಪ ಬಸಿಬೇಕು. ಆ್ಯಕ್ಚುಲಿ ನಾನು 2 ಥರ ಮಾಡ್ತೀನಿ. ನಮ್ಮ ಹಿಮಾಗೆ ಮಮ್ಮಿ ಇದನ್ನು ಜಸ್ಟ್ ಬಸ್ಬಿಟ್ಟು ಒಗ್ಗರಣೆ ಹಾಕ್ಕೊಡ್ತಿರಲ್ಲ, ಆ ರೀತಿ ಮಾಡಿ ಅಂತ ಹೇಳಿದರು. ಹಾಗಾಗಿ ನಾನು ಜಸ್ಟು ಸಾಟರ್ಡೆ ತಿಂಡಿ ಮಾಡೋದಕ್ಕೆ ನಾನು ಫ್ರೈಡೇ ನೈಟೇ ಇದನ್ನು ಚೆನ್ನಾಗಿ ನೀರಲ್ಲಿ ಕುದಿಸಿ ಅದನ್ನು ಬಸ್ಬಿಟ್ಟು ಇಟ್ಟಿದ್ದೆ. ಏನಿಲ್ಲ ಫ್ರೆಂಡ್ಸ್, ಸಿಂಪಲ್ಲು. ಫಸ್ಟು ಚೆನ್ನಾಗಿ ನಾವು ಫಿಲ್ಟರ್ ನೀರನ್ನು ಕುದಿಯೋಕೆ ಇಡಬೇಕು. ಚೆನ್ನಾಗಿ ಅದು ನೀರು ಕುದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅಡುಗೆ ಎಣ್ಣೆನ ಹಾಕಿಬಿಟ್ಟು ನೀರು ಚೆನ್ನಾಗಿ ಕುದ್ಮೇಲೆ ನಾವು ಎಷ್ಟು ಬೇಕು ನೋಡ್ಕೋಬೇಕು, ಎಷ್ಟು ಜನಕ್ಕೆ ತಿಂಡಿ ಮಾಡ್ತಿದ್ದೀವಿ ಅಂತ. ಅಷ್ಟು ಶಾವಿಗೆನ ಅಳತೆ ನೀವು ನೋಡ್ಕೋಬೇಕು, ಗೊತ್ತಾಗುತ್ತೆ ನಿಮಗೆ ಮಾಡ್ತಾ ಮಾಡ್ತಾ. ಮೊದಲು ಫ್ರೆಂಡ್ಸ್ ಸ್ವಲ್ಪ ನೀವು ಮಾಡಿ ನೋಡಿ, ಕೆಲವೊಂದು ಸಲ ಅದು ಮಿಸ್ಟೇಕ್ ಆಗಿಬಿಡುತ್ತೆ, ಗೊತ್ತಾಗಲ್ಲ. ನನಗೆ ಇದು ಮಾಡಿ ರೂಢಿ ಇರೋದ್ರಿಂದ ನನಗೆ ಅಳತೆ ಗೊತ್ತಾಗುತ್ತೆ ಎಷ್ಟು ಬೇಯಿಸಬೇಕು ಅಂತ. ಒಂದು 80% ನಾನು ಚೆನ್ನಾಗಿ ಇದನ್ನು ಬೇಯಿಸ್ತೀನಿ. ನೀರಲ್ಲಿ ಬೆಂದಾದಮೇಲೆ ನಾನು ಅದನ್ನು ಬಸ್ಕೋತೀನಿ ಫ್ರೆಂಡ್ಸ್. ಬಸ್ದುಬಿಟ್ಟು ತಣ್ಣೀರಲ್ಲಿ ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಬಿಟ್ರೆ, ಸ್ಟೋರ್ ಮಾಡಿಬಿಟ್ರೆ, ಫ್ರೀಝರಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ತುಂಬ ಚೆನ್ನಾಗಿ ಉದ್ದುದ್ರೆ ಆಗುತ್ತೆ. ಇಲ್ಲಿ ನೋಡಿ, ನಾನು ಚೆನ್ನಾಗಿ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ನಾನು ಪ್ಲೈನ್ ವಾಟರಲ್ಲಿ ಅಂದರೆ ರೂಮ್ ಟೆಂಪ್ರೇಚರ್ ವಾಟರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ. ಅದು ಬಸ್ಬಿಟ್ಟು ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು, ಅದು ಗಂಜಿ ಎಲ್ಲ ಇದ್ದರೆ ಹೋಗಿಬಿಡಲಿ ಅಂತ. ನಾನು ಯಾವುದೇ ರೀತಿ ಆಯಿಲನ್ನು ಬಸ್ ಮೇಲೆ ಹಾಕಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿ ಆಗಿದೆ ಅಂತ. ಇದನ್ನು ನಾನು ನೆಕ್ಸ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಬೆಳಗ್ಗೆ ಇದನ್ನು ಯಾವ ರೀತಿ ತಿಂಡಿ ಮಾಡೋದು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ಬಾಟಲ್ ಫುಲ್ ಇತ್ತು, ನಾನು ಇದರಲ್ಲಿ ಅರೌಂಡ್ ಒಂದು 75% ಅಷ್ಟು ಹಾಕಿಬಿಟ್ಟು ಬಸ್ ಇಟ್ಟಿದ್ದೀನಿ. ಬೆಳಗ್ಗೆ ತಿಂಡಿಗೆ ಏನೇನು ಬೇಕು ಆ ಒಂದು ಶಾವಿಗೆ ಒಗ್ಗರಣೆಗೆ ಅಂದ್ಬಿಟ್ಟು ನಾನು ರೆಡಿ ಮಾಡಿ ತೆಗೆದಿಟ್ಟಿದ್ದೀನಿ. ಒಂದು ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು, ಈರುಳ್ಳಿ, ನಿಂಬೆಹಣ್ಣು ಮತ್ತು ಹಸಿಮೆಣಸಿಕಾಯಿ. ನೋಡಿ, ಇದು ಬೆಳಗ್ಗೆ ಕ್ಲಿಪ್ಪಿಂಗ್ಸು ಫ್ರೆಂಡ್ಸ್. ಬೆಳಗ್ಗೆ ನಾನು ಆಲ್ರೆಡಿ ತೆಗೆದಿಟ್ಟಿದ್ದೀನಿ. ಸೊ ಟೈಮ್ ಆಗ್ತಿದೆ ನನಗೆ, 8:30ಗೆ ಬಿಡಬೇಕು ನಾನು. ಫ್ರೆಂಡ್ಸ್, ನೋಡಿದ್ರೆ ಆ್ಯಕ್ಚುಲಿ 1 ವೀಕಿಂದ ನಾನು ವ್ಯಾಲ್ಯೂಯೇಷನ್ಗೆ ಹೋಗ್ತಾ ಇದ್ದೀನಿ ಯೂನಿವರ್ಸಿಟಿಗೆ. ಹಾಗಾಗಿ ಯಾವುದೇ ರೀತಿ ಸ್ಪೆಷಲ್ ಕುಕ್ಕಿಂಗ್ ಮಾಡೋಕ್ಕಾಗ್ತಾಯಿಲ್ಲ, ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನಾನು ಹಳೇದೆಲ್ಲ ಏನು ವೀಡಿಯೋಸ್ ಇತ್ತು ಅದನ್ನೇ ಜಸ್ಟ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ನಾನು ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ, ಕರಿಬೇವು, ಚಿಕ್ಕದಾಗಿ ಹೆಚ್ಕೊಂಡಿರೋಂಥ ಬೀನ್ಸು ನೀವು ನೋಡ್ತಿರ್ಬೋದು. ಇದು ಬೀನ್ಸು ಚಿಕ್ಕದಾಗಿ ಹೆಚ್ಕೋಬೇಕು ಫ್ರೆಂಡ್ಸ್, ತುಂಬ ದೊಡ್ಡದಾಗಿ ಹೆಚ್ಕೋಬಾರ್ದು. ಟೈಮ್ ಇಲ್ಲ ಅಂದರೆ ಇದನ್ನು ಮಾಡೋಕ್ಕೆ ಹೋಗಬೇಡಿ. ಟೈಮ್ ಇದ್ದರೆ ಅಷ್ಟೇ ಈ ತಿಂಡಿನ ಮಾಡಿ.
ನೋಡಿ ಚಿಕ್ಕದಾಗಿ ಕ್ಯಾರೆಟನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಉದ್ದದ್ದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿಮೆಣಸಿಕಾಯಿ ಸೊ ಖಾರಕ್ಕೆ ತಕ್ಕಷ್ಟು, ಕ್ಯಾಪ್ಸಿಕಮನ್ನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕ್ರಂಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬು. ಫ್ರೆಂಡ್ಸ್, ಯಾವುದೇ ರೀತಿ ಹುಣಸೆಹಣ್ಣು ಮತ್ತು ಟೊಮೆಟೊ ಯೂಸ್ ಮಾಡಬಾರ್ದು. ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲರ್ಗೆ ಅರಿಶಿನ ಮತ್ತು ರುಚಿಗೆ ಸ್ವಲ್ಪ ಸಕ್ಕರೆ ಹಾಕಬೇಕು. ಇದು ಯಾವುದೇ ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಬಾರ್ದು ಫ್ರೆಂಡ್ಸ್. ಸೊ ನಾನು ಸ್ವಲ್ಪ ದೊಡ್ಡದಾಗಿ ಬಾಣಲಿ ತೊಗೊಂಡಿದ್ದೀನಿ. ಸೊ ಮಿಕ್ಸ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ, ಟೈಮ್ ಬೇರೆ ಇಲ್ಲ ಚಿಕ್ಕದ ಬಾಣಲಿ ತೊಗೊಂಡ್ರೆ ಅಂತ. ಸೊ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪಟ ಅಂತ ಇವಾಗ ಶಾವಿಗೆ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದಕ್ಕೆ ಕಾಯಿ ತುರಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟು. ಕ್ಯಾಪ್ಸಿಕಮ್ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇಲ್ಲಿ ಎಣ್ಣೆ ಕಾದಿದೆ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು, ಶಾವಿಗೆ ಅಲ್ವಾ ಒಂದಕ್ಕೊಂದು ಇಟ್ಕೊಂಡ್ಬಿಡುತ್ತೆ, ಅಂದರೆ ಕೈಗೆ ಅಂಟುತ್ತೆ, ಹಾಗಾಗಿ ಎಣ್ಣೆ ಕಾದಿದೆ. ಇಲ್ಲಿ ಯೂಶ್ವಲಿ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆನ ಹಾಕಿ ಒಗ್ಗರಣೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ ತುಂಬ ಚೆನ್ನಾಗಿರುತ್ತೆ. ಇದು ಶಾವಿಗೆ ಒಗ್ಗರಣೆ ಅಥವಾ ಶಾವಿಗೆ ಉಪ್ಪಿಟ್ಟು ಅಂತಲೂ ನೀವು ಹೇಳ್ಬೋದು. ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ನಾವು ವಿಧಾತ್ರಿ ಹೋಟೆಲಲ್ಲಿ ತುಂಬ ತಿಂತೀವಿ ಇದನ್ನು. ಕಾಯಿ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಂಗೆ ಟೈಮ್ ಆಗಲಿಲ್ಲ, ಹಾಗಾಗಿ ನಾನು ಕಾಂಬಿನೇಷನ್ ಆಗಿ ಇವತ್ತು ಕಾಯಿ ಚಟ್ನಿ ಮಾಡಲಿಲ್ಲ. ಒಂದು ವೀಕಿಂದ ನನಗೆ ತುಂಬ ಹರಿಬರಿ ಅನ್ನಿಸ್ತಾ ಇದೆ, ಲೈಫ್ ಹೆಂಗೆ ಹೋಗ್ತಾ ಇದೆ ಫಾಸ್ಟಾಗಿ ಅಂತ ನಾನು ಹೇಳೋಕ್ಕೆ ಆಗ್ತಾಯಿಲ್ಲ. ಬೆಳಗ್ಗೆ ಎದ್ದೇಳೋದು, ತಿಂಡಿ ಮಾಡೋದು, ಮತ್ತು ವ್ಯಾಲ್ಯೂಷನಿಗೆ ಹೋಗೋದು, ಬಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋದು, ವಿಡಿಯೋ ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ವಾಯ್ಸ್ ಓವರ್ ಕೊಡೋದು, ನನಗೆ ಇದರಲ್ಲೇ ಟೈಮ್ ಹೋಗ್ತಾ ಇದೆ. ಕೆಲವೊಂದು ಸ್ಪೆಷಲ್ ಡಿಶಸ್ನ ನಾನು ಮಾಡಬೇಕು, ತೋರಿಸ್ಬೇಕು ಅಂದ್ಕೊತಿದ್ದೀನಿ, ನನಗೆ ಟೈಮೇ ಆಗ್ತಾಯಿಲ್ಲ ಫ್ರೆಂಡ್ಸ್, ಪ್ಲೀಸ್. ಸೊ ಇನ್ನೊಂದು ಜಸ್ಟ್ 2 to 3 days ವ್ಯಾಲ್ಯೂಷನ್ ಮುಗಿದ್ಮೇಲೆ ಮತ್ತೆ ನಾನು ನಿಮ್ಮ ಮುಂದೆ ಒಳ್ಳೊಳ್ಳೆ ಡಿಶಸ್ ಮುಂದೆ ಬರ್ತೀನಿ. ಸೊ ನೋಡಿ, ಕರಿಬೇವು ಹಾಕಿದ್ದೀನಿ, ನಮ್ಮ ಮನೆಯಲ್ಲೇ ಗಿಡದಲ್ಲಿ ಬೆಳೆದಿರೋ ಅಂಥದ್ದು, ಫ್ರೆಶ್ ಆಗಿದೆ. ಸೊ ಅದಕ್ಕೀಗ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸಿಕಾಯಿ ಹಾಕಿ ಚೆನ್ನಾಗಿ ಒಗ್ಗರಣೆನ ನಾವು ಮಾಗಿಸ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಹಾಗಾದರೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಶಾವಿಗೆ ಉಪ್ಪಿಟ್ಟು ಯಾವ ಥರ ಇರುತ್ತೆ ಅಂದರೆ, ನೀವು ಮದುವೆ ಮನೆಯಲ್ಲೆಲ್ಲ ಸಂಜೆ ಸ್ನ್ಯಾಕ್ಸಿಗೆ ಕೊಡ್ತಾರಲ್ಲ ಫ್ರೆಂಡ್ಸ್, ಅದೇ ಎಕ್ಸಾಕ್ಟ್ ಉಪ್ಪಿಟ್ಟಿದು. ಕೆಲವೊಬ್ರು ಗೋಡಂಬಿ ಮತ್ತು ಶೇಂಗಾನ ಮೇಲ್ಗಡೆ ಹುರಿದ್ಬಿಟ್ಟು ಹಾಕ್ತಾರೆ. ಬಟ್ ನನಗೆ ಈಗ ಹೇಳಿದ್ನಲ್ಲ, ಟೈಮ್ ಇಲ್ದಿರೋದ್ರಿಂದ ನಾನು ಯಾವುದೂ ಅದನ್ನು ಎಕ್ಸ್ಟ್ರಾ ಮಾಡೋಕ್ಕಾಗಲಿಲ್ಲ. ನಾನು ಅಂದ್ಕೊಂಡೆ ಆ್ಯಕ್ಚುಲಿ ಸ್ವಲ್ಪ ಕಡಲೆ ಬೀಜ ಅಥವಾ ಗೋಡಂಬಿನ ಹುರಿದ್ಬಿಟ್ಟು ಹಾಕೋಣ ಅಂತ, ಮತ್ತು ನನಗೆ ಟೈಮ್ ಆಯ್ತಲ್ವಾ, ಸೊ ಹಾಗಾಗಿ ಜಸ್ಟ್ ಅದನ್ನೆಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ. ನೋಡಿ, ಒಗ್ಗರಣೆನ ಚೆನ್ನಾಗಿ ನಾನಿವಾಗ ಮಾಗಿಸ್ಕೋತೀನಿ. ಸೊ ಒಗ್ಗರಣೆ ಮಾಗಿಸ್ಕೋಬೇಕಾದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನನಗೆ ಎಷ್ಟು ಬೇಕಷ್ಟು ಅರಿಶಿನ, ಸ್ವಲ್ಪ ಆ ಟೇಸ್ಟ್ ಎನ್ಹ್ಯಾನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಸಕ್ಕರೆ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಇದೇ ಟೈಮಲ್ಲಿ ಸೇರಿಸೋದ್ರಿಂದ ಏನಾಗುತ್ತೆ, ಆ ಸಕ್ಕರೆ ಅದು ಶೈನಿಂಗ್ ಕೊಡುತ್ತೆ. ಏನು ಆನಿಯನ್ ಇದೆಯಲ್ಲ, ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಸಕ್ಕರೆ ಹಾಕೋದ್ರಿಂದ. ನಾನು ಸ್ಪೂನ್ ತೋರಿಸಿದ್ನಲ್ಲ, ಆ ಸಣ್ಣ ಸ್ಪೂನಲ್ಲಿ ಲೈಟಾಗಿ ಸ್ವಲ್ಪ ಲೆಮನ್ ಕಲರ್ ಬರಬೇಕು, ತುಂಬ ಡಾರ್ಕ್ ಎಲ್ಲೋ ಬರಬಾರ್ದು ಫ್ರೆಂಡ್ಸ್. ಇದು ನೆಕ್ಸ್ಟ್ ನೀವು ನೋಡ್ತಾ ಹೋಗಿ, ನಿಮ್ಗೆ ಯಾವ ರೀತಿ ಕಲರ್ ಅದು ಉಪ್ಪಿಟ್ಟು ಬರುತ್ತೆ ಅಂತ ತೋರಿಸ್ತೀನಿ. ಎಕ್ಸಾಕ್ಟ್ ನಿಮಗೆ ಮದುವೆ ಮನೇಲಿ ಏನು ಸಂಜೆ ಸ್ನ್ಯಾಕ್ಸಿಗೆ ಕೊಡ್ತಾರಲ್ಲ, ಅದೇ ಇದು ಅಕ್ಕಿ ಶಾವಿಗೆ ಉಪ್ಪಿಟ್ಟು. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ನಾನಿವಾಗ ಚೆನ್ನಾಗಿ ಒಗ್ಗರಣೆನ ಮಾಗಿಸ್ಕೊತಾ ಇದ್ದೀನಿ. ಇವಾಗ ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ಗಟ್ಟಿ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಚಾಪರಲ್ಲಿ ಚಾಪ್ ಮಾಡ್ಕೊಂಡಿರೋ ಅಂತಹ ಕ್ಯಾರೆಟು ಮತ್ತು ಬೀನ್ಸನ್ನು ನಾನಿವಾಗ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಕ್ಯಾರೆಟು ಮತ್ತು ಬೀನ್ಸ್ ಮಾತ್ರ ತುಂಬ ಚಿಕ್ಕದಾಗಿ ನೀವು ನೋಡ್ತಾ ಇರ್ಬೋದು, ಫೈನ್ ಚಾಪ್ ಮಾಡಬೇಕು. ನಿಮಗೆ ಟೈಮ್ ಇಲ್ಲ ಅಂತ ಹೆಂಗೆ ಬೇಕೋ ಹಂಗೆ ದಪ್ಪಗೆ ರಫಾಗಿ ಹೆಚ್ಚಾಕಿದರೆ ನಿಜವಾಗ್ಲೂ ಉಪ್ಪಿಟ್ಟು ತಿನ್ನೋಕ್ಕೆ ಚೆನ್ನಾಗಿರೋದು ಇಲ್ಲ, ನೋಡೋಕ್ಕೂ ಚೆನ್ನಾಗಿರೋದಿಲ್ಲ. ನಿಮ್ಗೇನು ಫೈನಲ್ ರಿಸಲ್ಟು ನೀವು ಹೊರಗಡೆ ತಿಂತಿರಲ್ಲ ಆ ರೀತಿ ಇರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಟೈಮ್ ಇದ್ದರೆ ಅಷ್ಟೇ ಈ ಉಪ್ಪಿಟ್ಟು ಮಾಡಿ, ಇಲ್ಲ ಅಂತಂದರೆ ಸಂಜೆ ಮಕ್ಕಳು ಬಂದಾಗ ಸ್ನ್ಯಾಕ್ಸಿಗೆ ಅಥವಾ ಗೆಸ್ಟ್ಸಿಗೆ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ಕೊನೆವರೆಗೂ ವಿಡಿಯೋ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನನ್ನು ಒತ್ತಿ ಫ್ರೆಂಡ್ಸ್. ಅದೇ ರೀತಿ ಕಮೆಂಟ್ಸ್ ಯಾರೂ ಹಾಕ್ತಾಯಿಲ್ಲ. ನಿಮ್ಗೆ ಏನು ಅನ್ನಿಸ್ತು ನನ್ನ ಈ ಪ್ರಯತ್ನ, ಅಥವಾ ನಾನು ಮಾಡ್ತಿರೋ ರೆಸಿಪಿಗಳು, ಅಥವಾ ನಿಮಗೆ ಯಾವುದಾದ್ರೂ ರೆಸಿಪಿ ನಾನು ಇನ್ನೂ ಮಾಡಿ ತೋರಿಸ್ಬೇಕು ಅಂತ ನಿಮಗೆ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಹಾಕಿ. ನಿಮ್ಗೆ ತುಂಬ ಟೈಮ್ ತೊಗೊಳ್ಳಲ್ಲ ಅಂತ ಅಂದ್ಕೊತೀನಿ. ನಂಗೆ ತುಂಬ ಖುಷಿಯಾಗುತ್ತೆ ನಿಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡಿಕೊಂಡ್ರೆ. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ರೆಡಿ ಆಗ್ತಾಯಿದೆ. ನಾನು ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಒಂದು 80% ಆಲ್ರೆಡಿ ಕ್ಯಾರೆಟ್ ಮತ್ತು ಬೀನ್ಸು ಚೆನ್ನಾಗಿ ಒಗ್ಗರಣೆಲಿ ಮಾಗಿದೆ. ನಾನು ಇವಾಗ ಫೈನಲ್ ಸ್ಟೇಜಲ್ಲಿ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಮೊದಲೇ ಹಾಕಬಾರ್ದು ಫ್ರೆಂಡ್ಸ್, ಯಾಕಂದರೆ ಅದು ಕ್ರಿಸ್ಪ್ ಆಗೋಲ್ಲ, ತುಂಬ ಒಂಥರ ಸಾಗಿ ಆಗಿಬಿಡುತ್ತೆ ಫ್ರೆಂಡ್ಸ್. ಆವಾಗಲೇ ಸ್ವಲ್ಪ ಲೈಟಾಗಿ ನಾನು ಉಪ್ಪನ್ನು ಹಾಕಿದ್ದೆ, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿದ್ದೆ. ಇವಾಗ ನಾನು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈ ತಿಂಡಿಗೆ 3 ಟೈಮ್ ಉಪ್ಪು ಹಾಕಬೇಕು, ಅಂದರೆ 3 ಹಂತದಲ್ಲಿ ನಾವು ಉಪ್ಪನ್ನು ಹಾಕಬೇಕಾಗುತ್ತೆ. ಮೊದಲು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಆಮೇಲೆ ವೆಜಿಟೇಬಲ್ನ ನಾವು ಏನು ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀವಿ ಆವಾಗ ಉಪ್ಪು ಹಾಕಬೇಕಾಗುತ್ತೆ. ನೆಕ್ಸ್ಟು ಶಾವಿಗೆ ಹಾಕಿದ್ಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡುತ್ತೀರಲ್ಲ,
ಆವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕಾಗುತ್ತೆ. ನೀವು ಹೇಳ್ಬೋದು ಇಷ್ಟೊಂದೆಲ್ಲ ಯಾರಿಗೆ ತಲೆಯಲ್ಲಿ ಟೈಮ್ ಇರುತ್ತೆ ಅಂತ, ಬಟ್ ದಿಸ್ ಈಸ್ ದ ಪ್ರಾಪರ್ ಪ್ರೊಸೀಜರ್. ಇಲ್ಲಾಂದರೆ ನಿಮಗೆ ಮೊದಲೇ ಉಪ್ಪನ್ನು ಜಾಸ್ತಿ ಹಾಕಿಬಿಟ್ರೆ ಈರುಳ್ಳಿ ತುಂಬ ಉಪ್ಪುಪ್ಪಾಗಿಬಿಡುತ್ತೆ. ಆ ಒಗ್ಗರಣೆಯಲ್ಲಿ ನೀವು ತಿನ್ನಬೇಕಾದ್ರೆ ಈರುಳ್ಳಿನೇ ತುಂಬ ಉಪ್ಪುಪ್ಪು ಅನಿಸುತ್ತೆ. ಹಾಗಾಗಿ ನಾನು ಇದನ್ನು ಎಕ್ಸಾಕ್ಟಾಗಿ ಎಷ್ಟು ಟೈಮ್ ಉಪ್ಪು ಹಾಕಬೇಕು ಅಂತ ನಾನು ಹೇಳಿದೆ ಫ್ರೆಂಡ್ಸ್. ಇವಾಗ ನೋಡಿ ಶಾವಿಗೆ ಹಾಕೋ ಟೈಮು. ನಾನೇನು ಬಸ್ತಿಟ್ಕೊಂಡಿದ್ನಲ್ಲ ಆ ಶಾವಿಗೆನ ಒಗ್ಗರಣೆಗೆ ಹಾಕೋ ಟೈಮು. ಈಗ ಶಾವಿಗೆ ಹಾಕಿದ ತಕ್ಷಣ ಕೈ ಆಡಿಸ್ಬಾರ್ದು. ಅದಕ್ಕೆ ನಾವೇನು ತುರಿದಿಟ್ಕೊಂಡಿದ್ದೀವಲ್ಲ, ಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಮತ್ತು ನಾವಿನ್ನು ಸ್ವಲ್ಪ ಏನು ಉಪ್ಪನ್ನು ಹಾಕಬೇಕು ಅಂತ ಹೇಳಿದ್ವಲ್ಲ ಅದನ್ನೆಲ್ಲ ಹಾಕಬೇಕು. ಹಾಕಿದ ತಕ್ಷಣ ಫ್ರೆಂಡ್ಸ್ ನಾನು ಪದೇ ಪದೇ ಹೇಳ್ತೀನಿ, ಅದನ್ನು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಶಾವಿಗೆ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಕೋಲ್ಡ್ ಇರುತ್ತೆ. ನೀವು ತೊಗೊಂಡು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದ್ರೆ ಬ್ರೇಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ನಾನು ಕೆಳಗಡೆ ನೋಡ್ತಾ ಇರ್ಬೋದು, ಒಂದು ರೊಟ್ಟಿದ ಹಂಚು ಬರುತ್ತಲ್ಲ, ರೊಟ್ಟಿ ಸುಡೋ ಅಂತ ಒಂದು ಹಂಚು, ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ನಾನೇನು ಒಗ್ಗರಣೆ ಹಾಕಿದ್ನಲ್ಲ ಆ ಬಾಣಲಿನ ಟ್ರಾನ್ಸ್ಫರ್ ಮಾಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಶಾವಿಗೆ ಎತ್ತಿಟ್ಕೊಂಡಿದ್ದೀನಿ, ನಾನೇನು ನಿಂಬೆಹಣ್ಣು ಹಾಕಿಲ್ಲ. ಏನಕ್ಕೆ ಅಂದರೆ ಅದು ಶಾವಿಗೆ ತುಂಬ ಮೆತ್ತಗಿರೋದ್ರಿಂದ ಅಂಟು ಬಿಡುತ್ತೆ, ಏನಕ್ಕೆ ಒಗ್ಗರಣೆಗೆ ಅಂಟು ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನಮಗೆ ಈ ಕಡೆ ಈಟೂ ಬೇಕು, ಈ ಕಡೆ ಶಾವಿಗೆ ತಳಕ್ಕೆ ಹತ್ತಬಾರ್ದು ಅಂತಂದರೆ ನಾವೇನು ಮಾಡಬೇಕು, ಒಂದು ಅಂಚನ್ನು ಇಡೋದ್ರಿಂದ ಈಟು ಬ್ಯಾಲೆನ್ಸ್ ಆಗುತ್ತೆ. ಸೊ ತಳದಲ್ಲಿ ಒಂದು ಶಾವಿಗೆನೂ ಬಾಣಲಿಗೆ ಹಿಡಿಯಲ್ಲ. ಹಾಗಾಗಿ ನಾನು ಈ ಟಿಪ್ಪನ್ನು ನಿಮಗೆ ಹೇಳಿದೆ. ನೋಡಿ ಎಷ್ಟು ಚೆನ್ನಾಗಿ ಲೆಮನ್ ಕಲರ್ ಬಂದಿದೆ ನಮ್ಮ ಶಾವಿಗೆ ಉಪ್ಪಿಟ್ಟು. ಫ್ರೆಂಡ್ಸ್ ಒಂದು ಸ್ವಲ್ಪ ನಿಧಾನಕ್ಕೆ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಬರ ಅಂತ ಚಿತ್ರಾನ್ನ ಕಲಿಸ್ದಂಗೆ ಕಲಿಸ್ಬಾರ್ದು. ಶಾವಿಗೆ ಬ್ರೇಕ್ ಆಗುತ್ತೆ, ತುಂಬ ಚಿಕ್ಕದಾಗಿ ಬ್ರೇಕ್ ಆಗುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು. ನೀಟಾಗಿ ನಾನು ಇದನ್ನು ಪೇಷನ್ಸಿಂದ ಕಲಿಸಿದ್ದೀನಿ. ಯಾಕಂದರೆ ಒಗ್ಗರಣೆನೂ ಸ್ವಲ್ಪ ನಿಧಾನಕ್ಕೆ ಆಗಬೇಕು ಮತ್ತು ಶಾವಿಗೆನೂ ಬ್ರೇಕ್ ಆಗಬಾರ್ದು. ಹಾಗಾಗಿ ನೋಡಿ ನಾನಿವಾಗ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಮೊದಲೇ ಯಾಕೆ ನಿಂಬೆಹಣ್ಣು ಹಿಂಡಲಿಲ್ಲ ಅಂತಂದರೆ ಹೀಟಿಗೆ ನಿಂಬೆಹಣ್ಣು ಸ್ವಲ್ಪ ಕಹಿ ಆಗಿಬಿಡುತ್ತೆ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಕೊನೆಗೆ ನಾನು ಸ್ವಲ್ಪ ಉಪ್ಪನ್ನು ಟೇಸ್ಟ್ ಮಾಡಿದೆ. ನನಗೆ ಹೇಳಿದ್ನಲ್ಲ ಸ್ವಲ್ಪ ಕಡಿಮೆ ಅನ್ನಿಸ್ತು. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ನಾನು ನಿಂಬೆಹಣ್ಣನ್ನು ಹಿಂಡ್ಬಿಟ್ಟು ನೋಡಿ ಬಾಣಲೆಯಿಂದ ಕೆಳಗೆ ಇಳಿಸ್ದೆ. ಎಷ್ಟು ಚೆನ್ನಾಗಿ ಸ್ಟೀಮ್ ಬರ್ತಾಯಿದೆ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬೋದು. ನೀಟಾಗಿ ಬಿಸಿಯಾಗಿದೆ ಫ್ರೆಂಡ್ಸ್. ತಳ ಎಲ್ಲೂ ಒಂದು ಶಾವಿಗೆನೂ ತಳ ಹಿಡ್ದಿಲ್ಲ. ಇದೊಂದು ಟಿಪ್ಪನ್ನು ನೀವು ಫಾಲೋ ಮಾಡಿ. ಈವನ್ ಮಂಡಕ್ಕಿ ತಿಂಡಿಗೂ ಈ ಟಿಪ್ಪನ್ನು ಫಾಲೋ ಮಾಡಿ. ಒಂದು ಮಂಡಕ್ಕಿನೂ ಬಾಣಲೆಗೆ ಕಚ್ಕೊಳ್ಳಲ್ಲ. ಈ ರೀತಿ ಡಬಲ್ ಹೀಟ್ ಮೆಥಡ್ ಮಾಡಿದ್ರೆ ಏನಾಗುತ್ತೆ, ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ, ಹೀಟ್ ಬಂದಂಗೂ ಆಗುತ್ತೆ, ಕಡಿಮೆನೂ ಆಗುತ್ತೆ. ಫ್ರೆಂಡ್ಸ್, ಈ ರೀತಿ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಈ ಥರ ವೆರೈಟಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಅವ್ರಿಗೂ ಹೊರಗಡೆ ತಿನ್ನೋ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇದು ನೋಡಿ ತುಂಬ ಒಂದು 2 ವೀಕ್ಸ್ ಕೆಳಗಡೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಗೋಧಿ ಮೆಂತ್ಯ ಕಡುಬನ್ನು ಯಾವ ರೀತಿ ಮಾಡೋದು. ಫ್ರೆಂಡ್ಸ್, ನಿಜವಾಗ್ಲೂ ಈ ರೆಸಿಪಿ ನೀವು ನೋಡಿಲ್ಲ ಅಂದರೆ ಖಂಡಿತ ನನ್ನ ಚಾನಲ್ಗೆ ಹೋಗಿಬಿಟ್ಟು ಈ ರೆಸಿಪಿನ ನೀವು ಹುಡುಕಿ ಸಿಗುತ್ತೆ. ಜಸ್ಟ್ ಒಂದು 2 ವೀಕ್ಸ್ ಬ್ಯಾಕ್ ಹೋದರೆ ನಿಮಗೆ ಒಂದು 10-15 ವಿಡಿಯೋ ಹಿಂದೆ ಹೋದರೆ ಸಿಗುತ್ತೆ, ಗೋಧಿ ಮೆಂತ್ಯ ಕಡುಬು ಅಂತ. ಫ್ರೆಂಡ್ಸ್, ನಿಜವಾಗ್ಲೂ ಒಂದು ಸ್ಟೆಪ್ಪನ್ನು ಬಿಡ್ದಂಗೆ ಕಂಪ್ಲೀಟ್ ವಿಡಿಯೋನ ನೋಡಿ, ಸ್ಕಿಪ್ ಮಾಡ್ದಂಗೆ. ಮಕ್ಕಳಿಗೆ ಬೆನ್ನು ಮೂಳೆಗೆ ತುಂಬ ಒಳ್ಳೆಯದು. ಬೆನ್ನು ಮೂಳೆ ತುಂಬ ಗಟ್ಟಿಯಾಗುತ್ತೆ. ಬರೀ ಜಂಕ್ ಫುಡ್ ಅನ್ನೋಂಥ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ ಈ ರೀತಿ ಟ್ರೆಡಿಷನ್ ಫುಡ್ ಮಾಡಿಕೊಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನನ್ನದೊಂದು ರಿಕ್ವೆಸ್ಟ್ ಏನು ಅಂತಂದರೆ, ನಾನು ಹೆಚ್ಚು ಅಂದರೆ ಸ್ವಲ್ಪ ಒತ್ತಿ ಯಾಕೆ ಹೇಳ್ತೀನಿ ನಾನು ಮಾಡೋ ರೆಸಿಪಿಗಳಲ್ಲಿ ಅಂದರೆ, ನಾನು ಮಕ್ಕಳನ್ನ ದೃಷ್ಟಿ ಇಟ್ಕೊಂಡೆ ತುಂಬ ರೆಸಿಪಿಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇರ್ತೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಪ್ಲೀಸ್ ದಯವಿಟ್ಟು ಹೋಗ್ಬಿಟ್ಟು ಇದೊಂದು ರೆಸಿಪಿನ ನೋಡಿ. ಗೋಧಿ ಮೆಂತ್ಯ ಕಡುಬು ಅಂತ ನಾನು ಹಾಕಿದ್ದೀನಿ. ಅದನ್ನು ಪ್ಲೀಸ್ ದಯವಿಟ್ಟು ಈ ವಿಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಈ ವಿಡಿಯೋ ಅವ್ರಿಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗ್ಬಿಟ್ಟು ನನ್ನ ಚಾನಲ್ಗೆ ನನ್ನ ವೀಡಿಯೋದಲ್ಲಿ ಸರ್ಚ್ ಮಾಡಿ. ಸ್ವಲ್ಪ ಬ್ಯಾಕ್ ಹೋಗಿ ನಿಮಗೆ ರೆಸಿಪಿ ಸಿಗುತ್ತೆ. ಗೋಧಿ ಮೆಂತ್ಯ ಕಡುಬು ಅಂತ ತುಪ್ಪದಲ್ಲಿ ತಿನ್ನೋದು ಫ್ರೆಂಡ್ಸ್. ಈ ಮಳೆಗಾಲಕ್ಕೆ ಮಕ್ಕಳಿಗೆ ಒಳ್ಳೆ ಹೆಲ್ತಿ ಫುಡ್ಡು. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನನಗೇನಾದರೂ ಅದರದ್ದು ಲಿಂಕ್ ಹಾಕಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂತಂದರೆ ನೀವೇ ಸರ್ಚ್ ಮಾಡಿಬಿಡಿ. ತುಂಬ ಚೆನ್ನಾಗಿದೆ. ಜಸ್ಟ್ ಒಂದು ಶಾರ್ಟ್ ಕ್ಲಿಪ್ಪಿಂಗನ್ನು ನಾನು ನಿಮಗಿಲ್ಲಿ ಆ್ಯಡ್ ಮಾಡಿದ್ದೀನಿ. ದಯವಿಟ್ಟು ನೀವಿನ್ನೂ ಈ ರೆಸಿಪಿ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿಬಿಟ್ಟು ಈ ಗೋಧಿ ಮೆಂತ್ಯ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ನೋಡಿಬಿಟ್ಟು ಮಕ್ಕಳಿಗೆ ಡೆಫಿನೆಟಾಗಿ ಮಳೆಗಾಲದಲ್ಲಿ ಮಾಡಿಕೊಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನನ್ನೊಂದು ರಿಕ್ವೆಸ್ಟು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು. ಬಾಯ್.